ಬಾಳೆಹೊನ್ನೂರಿನಲ್ಲಿ ಆನೆ ದಾಳಿಯಿಂದ ವ್ಯಕ್ತಿ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಮಾಡಲಾಗಿದೆ. ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನಾಕಾರರು ಮುಂದಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಬಾಳೆಹೊನ್ನೂರು ಅರಣ್ಯ ಕಚೇರಿ ಮುಂದೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ವಪಕ್ಷ ಸರ್ವ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಇಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ರಸ್ತೆ ತಡೆಯನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಈ ಸ್ಥಳಕ್ಕೆ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಬರಬೇಕು, ಹಾಗೆಯೇ ಸಚಿವರಾಗಿರುವಂಥ KJ ಜಾರ್ಜ್ ಅವರು ಕೂಡ ಬರಬೇಕು. ಸಂಸದರು ಬರೋವರೆಗೂ ಪ್ರತಿಭಟನೆಯನ್ನು ನಾವು ನಿಲ್ಲಿಸೋದಿಲ್ಲ ಅಂತೇಳಿ ಪ್ರತಿಭಟನಾಕಾರರು ಅಥವಾ ಪ್ರತಿಭಟನೆಗೆ ಕರೆ ಕೊಟ್ಟಂಥ ವಿವಿಧ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಮೃತದೇಹ ತಂದು ಅರಣ್ಯ ಇಲಾಖೆ ಮುಂದಿಟ್ಟು ಪ್ರತಿಭಟನೆಗೆ ತೀರ್ಮಾನವನ್ನ ಮಾಡಲಾಗಿದೆ. ಶಾಸಕ TD ರಾಜೇಗೌಡ, ಮಾಜಿ ಸಚಿವ DN ಜೀವರಾಜ್ ಹಾಗೆಯೇ JDS ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸುಧಾಕರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆನೆ ದಾಳಿಯಿಂದ ವ್ಯಕ್ತಿ ಬಲಿಯಾದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಳೆಹೊನ್ನೂರಿನಲ್ಲಿ ಕರೆ ಕೊಟ್ಟಿರುವಂತಹ ಬಂದಿದ್ದು ರಸ್ತೆ ತಡೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಅರಣ್ಯ ಸಚಿವರು ಬರಲೇಬೇಕು, ಇಲ್ಲಿನ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇಲ್ಲ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಳೆ ಸುರಿತಾ ಇದ್ರೂ ಕೂಡ ಪ್ರತಿಭಟನಾಕಾರರು ಈ ಮಳೆಯನ್ನ ಲೆಕ್ಕಿಸದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ರೈತರು ಆದ್ರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ನಾವು ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವೋ ನಮಗೆ ಛತ್ರಿಯ ಅವಶ್ಯಕತೆ ಇಲ್ಲ. ಫೋಟೋ ಬೂಟು ಶೂಟಿಂಗ್ ತುಂಬಾ ಗೌರವವನ್ನು ಕೊಡ್ತೀವಿ ಈ ಭಾಗದ ರೈತರು. ಆದ್ರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ನಾವು ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವೋ ನಮಗೆ ಛತ್ರಿಯ ಅವಶ್ಯಕತೆ ಇಲ್ಲ. ಫೋಟೋ ಬೂಟು ಶೂಟಿಂಗ್ ತುಂಬಾ ಗೌರವವನ್ನು ಕೊಡ್ತೀವಿ ಈ ಭಾಗದ ರೈತರು. ಆದ್ರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ನಾವು ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವೋ ನಮಗೆ ಛತ್ರಿಯ ಅವಶ್ಯಕತೆ ಇಲ್ಲ. ತುಂಬಾ ಗೌರವವನ್ನು ಕೊಡ್ತೀವಿ ಈ ಭಾಗದ ರೈತರು. ಆದ್ರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ನಾವು ಎಲ್ಲಿವರೆಗೂ